ಕಾಂಗ್ರೆಸ್ನ ಹಾಲಿ ಸಂಸದರಿರುವಂತಹ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ಹೇಳಿದ್ದಾರೆ. ಹಾಲಿ ಸಂಸದರಿರುವಂತಹ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ಗೆ ಹಿನ್ನಡೆಯಾಗಿದೆ. ಜೆಡಿಎಸ್ ಸಂಸದರ ಕ್ಷೇತ್ರವನ್ನು ಕೂಡ ಕೇಳಲ್ಲ ಅಂತಾನೂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಮಿಟಿ ಮೀಟಿಂಗ್ ಕರೆದಿದ್ದಾರೆ, ಏನ್ ಚರ್ಚೆ ಆಗುತ್ತೆ ಅಂತ ನಾನಿಂದ ಗೊತ್ತಿಲ್ಲ. ನಾನು ಇವತ್ತೇನು ನೋಡೋಣ, ಸ್ಕ್ರೀನಿಂಗ್ ಕಮಿಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ, ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ. ಆ ಲಿಸ್ಟಿನ ಮೇಲೆ ಇಲ್ಲಿ ಚರ್ಚೆ ಆಗ್ತದೆ. ಡಿಸೈಡ್ ಅಂತಂದ್ರೆ ಈಗ ಸಿಟ್ಟಿಂಗ್ ಎಂಪಿಗಳಿಗೆ ಇದು ಮಾಡಬಾರ್ದು ಅಂತ ಇದೆಯಲ್ಲ, ಸಿಟ್ಟಿಂಗ್ ಕ್ಷೇತ್ರ ಎಂಪಿಗಳಿರೋ ಕ್ಷೇತ್ರ ಇದೆಯಲ್ಲ, ಅವನ್ನ ಅವರು 2 ಕಡೆ ಇದ್ದಾರೆ, ನಾವು 10 ಕಡೆ ಇದ್ದೀವಿ. 12 ಬಿಟ್ಟು ಉಳಿದವನು 12 ಬಗ್ಗೆನೂ ಚರ್ಚೆ ಮಾಡ್ತೀವಿ. ಉಳಿದವ ಆಮೇಲೆ ಚರ್ಚೆ ಮಾಡ್ತೀವಿ. ಎಲ್ಲೆಲ್ಲಿ ನಮ್ಮವ್ರು ಸಿಟ್ಟಿಂಗ್ ಎಂಪಿಗಳಿದ್ದಾರೆ ಆ ಕ್ಷೇತ್ರಗಳನ್ನ ಕೊಡಕೂಡುದು ಜೆಡಿಎಸ್ಗೆ. ಜೆಡಿಎಸ್ನವ್ರು 2 ಇದಾರಲ್ಲ, ಅದನ್ನ ಕೇಳಬಾರ್ದು ಅಂತ ಆಗಿದೆ. ಈಗ ಕೇಳಿದಾರಮ್ಮ, ಕೊಡ್ತೀವಿ ಅಂತ ಆಗಿಲ್ಲ, ಯಾವುದೂ ಕೇಳಿದಾರೆ. ಅವರು ಮೈಸೂರು ಕೇಳಿದ್ದಾರೆ. ನಾನು ಇನ್ನೂ ಭೇಟಿ ಎಲ್ಲೂ ಹೇಳೇ ಇಲ್ಲ ನನ್ನ ಅಭಿಪ್ರಾಯನ. ಈಗ ಹೇಳ್ತೀನಿ ಇಲ್ಲಿ. ಇನ್ನೆಲ್ಲ ಅಂತಿಲ್ಲ, ಸ್ಕ್ರೀನಿಂಗ್ ಕಮಿಟಿ ಅಷ್ಟು, ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್.